ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಘಾಟಿ ಮುತ್ಕ ನನ್ನನ್ನೇ ಮನೆಯಿಂದ ಹೊರಗಡೆ ಹೋಗೋಂತಾರೆ. ಅವನಿಗೆ ಸಾಯಿ ಅಂತ ನಾನು ಹೇಳಿದ್ದ. ಮಾಡೋ ಕೆಲಸಕ್ಕೆ ನಾನು ಹೇಗೆ ಹೊಣೆ ಆಗ್ತೀನಿ? ಯಾಕಂದ್ರೆ ನೀವು ಅವ್ರ ಅರ್ಧಾಂಗಿ ಅದಕ್ಕೆ ಅರ್ಧಂಗಿ ಆದ್ರೆ ಏನೀಗ? ಕೊಲೆನೇ ಮಾಡ್ಬೇಕು ಅಂತಿಲ್ಲ, ಅದಕ್ಕೆ ಪ್ರಚೋದನೆ ಕೊಟ್ಟರು ಶಿಕ್ಷೆ ಇದೆ. ಏನು ಸುಮ್ಮನಿರ್ಲ ಚೋಟ, ಹೆದರ್ಸ್ಬೇಡ. ದಿವ್ಯನ್ಗೆ ಅವಳು ಗಂಡನ ಬಗ್ಗೆ ಪ್ರೀತಿ ಇರಲ್ವಾ? ಹೆಂಡತಿ ಅಂದ್ಮೇಲೆ ಒಂದು ಮಾತು ಅಂತಾಳಪ್ಪ. ತಡ್ಕೊಳ್ಳೋ ಕೆಪಾಸಿಟಿ ಗಂಡಸ್ರಿಗೂ ಇರಬೇಕು. ನಮ್ಮ ಬಾಬಾಯ ಡೆಲಿಕೇಟ್ ಅಕ್ಕ, ಅದಕ್ಕೆ ಹೇಳಿದ್ದು ಹಂಗಿರ್ಬಾರ್ದು ಅಂತ. ಗನ್ಸು ಅನ್ಸ್ಕೊಂಡವನು ಸ್ವಲ್ಪ ಗಟ್ಟಿ ಇರಬೇಕು. ಇಷ್ಟೊತ್ತಿಗೆ ನನ್ನ ಗಂಡ ಅದು ಎಷ್ಟು ಸತಿ ಸತ್ತೋಗ್ಬೇಕಿತ್ತು ಅಲ್ವಾ ಅಲ್ವಾ? ಬಾಲ ನೋಡು ಎಂತ ಕೆಲಸ ಮಾಡ್ಕೊಂಬಿಟ್ಟ. ನಾನು ಅವನಿಗೋಸ್ಕರ ನಮ್ಮ ಮನೆಯವ್ರನ್ನೆಲ್ಲರೂ ಬಿಟ್ಟು ಬಂದೆ. ಸಮಾಧಾನ ಮಾಡ್ಕೋ ದಿವ್ಯಾ, ಗಂಡಸರಿಗೆ ಬುದ್ಧಿ ಕಮ್ಮಿ. ಸುಮ್ನಿರ್ ಜಲ್ಜಾಕ, ಇಷ್ಟು ದಿನ ಅದಕ್ಕೆ ಬೈತಾ ಇದ್ರೆ ಬಾಬಯ್ಯ ಸುಮ್ನಿರ್ಲಿಲ್ವಾ? ಇವತ್ತು ಯಾಕೆ ಅದಕ್ಕೆ ಬಾಬಯ್ಯನ್ ಬಿಟ್ಟೋಗ್ತೀನಿ ಅಂತ ಅನ್ಬೇಕಿತ್ತು, ಅದಕ್ಕೆ ಹಿಂಗಾಗಿದ್ದು. ಅದು ಕರೆಕ್ಟೇ, ಸಿಚುಯೇಷನ್ ನೋಡ್ಕೊಂಡು ಬೈಬೇಕಲ್ವಾ ದಿವ್ಯಾ? ಅದು ಇವತ್ತು ನೋಡು ಎಂತ ಕೆಲಸ ಮಾಡ್ಕೊಳಕ್ ಹೋಗಿದ್ದ. ನಾವೆಲ್ಲ ಇದ್ದಿದ್ದಕ್ಕಾಯ್ತು. ಏನಾದ್ರೂ ಹೆಚ್ಚು ಕಮ್ಮಿ ಆಗದಿದ್ರೆ ನಿನ್ ತಾಳಿಗತಿ ಏನು? ನನಗೆ ಈ ಹಳ್ಳಿಲಿರೋ ಕಷ್ಟ ಆಗ್ತಿದೆ, ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ. ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೋತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋಗ್ತೀನಿ ಅಂದ್ರೆ ಎಲ್ಲಿಗೆ ಹೋಗ್ತೀನಿ? ನನಗೆ ತಾನೇ ಅವನನ್ನ ಬಿಟ್ರೆ ಯಾರಿದ್ದಾರೆ? ಅದನ್ನ ಅವನು ಅರ್ಥ ಮಾಡ್ಕೋಬೇಕಲ್ವಾ? ಪ್ರೀತ್ಸೋರ್ಗೆ ಕಣ್ಣು ಮಾತ್ರ ಅಲ್ಲ, ಅದಕ್ಕೆ ಹೃದಯ ಬುದ್ಧಿ ಎಲ್ಲ ಕುರುಡೆ. ಆ ಸಮಯದಲ್ಲಿ ಯೋಚನೆ ಮಾಡಕ್ಕೆ ತಲೆನೇ ಓಡಕ್ಕಿಲ್ಲ, ಅದಕ್ಕೆ ಅವ್ನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾನೆ. ನಿಮ್ಮನ್ ಬಿಟ್ರೆ ಅವನಿಗೆ ಬೇರೆ ಪ್ರಪಂಚನೇ ಇಲ್ಲ, ಅಷ್ಟು ತಿಳಿಯಕ್ಕಿಲ್ವಾ ಅದಕ್ಕೆ? ನನ್ನ ಅವನು ಅಷ್ಟೊಂದು ಪ್ರೀತಿ ಮಾಡ್ತಾನ ನಿಜವಾಗ್ಲೂನಾ? ಏನದಕ್ಕೆ ಹಿಂಗೆ ಕೇಳ್ಬಿಟ್ರಿ? ನಿಮ್ಗೋಸ್ಕರ ಆಸ್ತಿ ಪಾಸ್ತಿ ಕಾರು ಬಾರು ಎಲ್ಲಾ ಬಿಟ್ಟು ಈ ಹಳ್ಳಿಗೆ ಬಂದು ಸಾಮಾನ್ಯನಂಗೆ ಬದುಕ್ತವನೆ. ಇದೇನು ಕಡಿಮೆ ಆಗಾನ? ಯಾವ ಹುಡುಗ ತಾನೆ ತನ್ನ ಹುಡುಗಿಗೋಸ್ಕರ ಈ ಥರ ಬಾಳ್ತಾನೆ ಹೇಳಿ? ನಮ್ಮ ಬಾಬಾ ಹಿಂಗೇನು ಹುಡುಗಿರ್ ಕಮ್ಮಿನ? ಕ್ಯೂ ನಿಲ್ತಾ ಇದ್ರು. ನಮ್ಮ ಬಾಬಯ್ಯ ಸೌಂದರ್ಯ ವಿದ್ಯೆ ಯಾವುದನ್ನು ನೋಡ್ದೆ ನಿಮ್ಮ ಹಿಂದೆ ಬಿದ್ರು. ಅಂದ್ರೆ ಅದ್ಯಾವುದು ನನಗಿಲ್ಲ ಅಂತನಾ? ಹಂಗಲ್ಲ, ಅದಕ್ಕೆ ನಿಮ್ಮ ಪ್ರೀತಿಯು ಅದನ್ನು ಮೀರಿದ್ದು. ನಮ್ಮ ಬಾಬಯ್ಯ ಅದಕ್ಕೆ ಬೆಲೆ ಕೊಟ್ಟ ಅಂತ ಬಾಬಾಯನ್ನ ಕಳ್ಕೊಳಕ್ ಹೊಂಟೋಗಿದ್ರಲ್ಲ ನೀವು. ನಿಮ್ಗೆ ನೋಡೋಣ ಹೇಳಿ. ನನ್ನ ಬಾಲಂಗೆ ಅಷ್ಟೊಂದು ಬೈಬಾರ್ದಿತ್ತು, ತಪ್ಪು ಮಾಡಿದೆ. ಇವಾಗ ಏನು ಮಾಡಲಿ? ಇನ್ನೇನು ಮಾಡ್ತೀರಾ? ಅದಕ್ಕೆ ಹೋಗಿ ಮಾತಾಡಿ, ನೈಸಾಗಿ ಮಾತಾಡಿ. ಈಗ ಆಗಿರೋದಂತೂ ಬದಲು ಮಾಡಕ್ ಹಾಕಿಲ್ಲ, ಇನ್ಮೇಲೆ ಹಿಂಗಾಗ್ದಿರೋ ಥರ ನಡ್ಕೊಳ್ಳಿ. ಹೋಗಿ ಮಾತಾಡಿ. ತಾತ ಮಾತಾಡಕ್ ಬಿಟ್ಟಿಲ್ಲ ಅಂದ್ರೆ ನಿನ್ ಗಂಡನ ಹತ್ರ ಮಾತಾಡಕ್ಕೆ ನಿನಗೆ ಯಾರು ಪರ್ಮಿಷನ್ ಬೇಕು? ಹೋಗು ಅವನಿಗೆ ಸಮಾಧಾನ ಮಾಡು. ಬಿಟ್ಟೋಗಲ್ಲ ಅಂತ ನೀವು ಹೇಳಿ. ಅದಕ್ಕೆ ಮೊದಲೇ ನಮ್ಮ ಬಾಬಯ್ಯನ ಹೃದಯ ಬೆಂದೋಗಿದೆ.
ಸರಿ, ಈಗಲೇ ಹೋಗಿ ಮಾತಾಡ್ತೀನಿ. ಜಲ್ಸಕ್ಕ ಸತ್ಯ, ಸತ್ಯ ಎಲ್ಲಿದ್ಯಾ? ಸತ್ಯ, 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 ಸತ್ಯ ಎಲ್ಲಿದ್ಯಾ? ನಾನು ಹಿಂಗೇನೋ ಹೇಳಬೇಕು, ಅರ್ಜೆಂಟು. ಸತ್ಯ. ಕಾರ್ತಿ, ಯಾಕೋ ಅಸಲ ಸತ್ಯ ಸತ್ಯ ಅಂತ ಕೂಗ್ತಿದ್ಯಾ? ಚಿಕ್ಕಿ, ಅದನ್ನೆಲ್ಲ ಹೇಳಕ್ ಪುರ್ಸೋತಿಲ್ಲ. ಸತ್ಯ ಎಲ್ಲಿದ್ದಾಳೆ ಅಂತ ಮೊದಲು ಹೇಳಿ, ನಾನು ಅವಳ ಜೊತೆ ಮಾತಾಡಬೇಕು. ಸತ್ಯ, ಸತ್ಯ ಎಲ್ಲಿದ್ಯಾ? ಸತ್ಯ, ಚಿಕ್ಕಿ, ಸುಮ್ಮನೆ ಕೂತಿದ್ದೀರಲ್ಲ, ಸತ್ಯ ಎಲ್ಲಿ ಅಂತ ಹೇಳಿ. ಯಾಕೆ ನಿನಗೆ ಸತ್ಯನೇ ಬೇಕು? ಏನ್ ವಿಷಯ ಅಂತ ನನ್ನ ಹತ್ರನೇ ಹೇಳು, ನಾನು ಕೇಳಿಸ್ಕೋಬೇಕು. ಇಲ್ಲ, ನನಗೆ ಸತ್ಯನೇ ಬೇಕು. ಈ ವಿಷಯ ಸತ್ಯನ ಹತ್ರನೇ ಹೇಳಬೇಕು. ಓಹೋ, ಅಂದ್ರೆ ನಾವು ಮನುಷ್ಯರಲ್ವಾ? ಈ ಮನೆಯವರಲ್ವಾ? ಅದೇನು ಸತ್ಯನ ಹತ್ರ ಮಾತ್ರ ನೀನು ಹೇಳುವಂಥದ್ದು? ಅಮ್ಮ, ಅದು ಹಾಗಲ್ಲ. ಈ ವಿಷಯ ಮೊದಲು ಸತ್ಯನ ಹತ್ರನೇ ಹೇಳಬೇಕು. ಸತ್ಯ ಎಲ್ಲಿದ್ದಾಳೆ ಅಂತ ಹೇಳಿ. ಚಿಕ್ಕಿ, ಸುಮ್ಮನೆ ಸತಾಯಿಸ್ಬೇಡಿ. ನನಗೆ ಗೊತ್ತು ಸತ್ಯ ಎಲ್ಲಿದ್ದಾಳೆ ಅಂತ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಪ್ಲೀಸ್ ಹೇಳಿ. ಹೇಳಿದ್ರೆ ನೀನು ಬೇಜಾರು ಮಾಡ್ಕೋತೀಯ. ಬೇಜಾರ ಯಾಕೆ? ಅವಳಿದಿಲ್ಲ ಕಾರ್ತಿ. ನಿನ್ ಮೇಲೆ ಬೇಜಾರು ಮಾಡ್ಕೊಂಡು ಅವಳು ಅವಳ ತವ್ರ ಮನೆಗೆ ಹೋಗಿದ್ದಾಳೆ. ಅಯ್ಯೋ ಚಿಕ್ಕತ್ತೆ, ನಾನು ಹೇಳ್ಕೊಟ್ಟಿದ್ದು ಸುಳ್ಳನ್ನ ಸೀತಮ್ಮನ ಎದುರುಗಡೆ ಹೇಳ್ಬಿಟ್ರಲ್ಲ. ಈಗ ಸೀತಮ್ಮ ಪಕ್ಕ ತಪ್ಪು ತಿಳ್ಕೊತಾರೆ. ದೇವ್ರೆ, ಏನು ಮಾಡಲಿ? ವಾಟ್? ಸತ್ಯ ತವ್ರ ಮನೆಗೆ ಹೋದ್ಲ, ಅದು ನನ್ನ ಮೇಲೆ ಕೋಪ ಮಾಡಿಕೊಂಡು. ನೋವೇ, ಚಾನ್ಸೇ ಇಲ್ಲ. ಮದುವೆ ಆಗಿ ಇಷ್ಟು ದಿನ ಆದರೂ ಅವಳು ನನ್ನ ಬಿಟ್ಟು ಅಲ್ಲಿಗೆ ಹೋಗಿಲ್ಲ ಅಂದಮೇಲೆ ಇವಾಗ ಹೋಗ್ತಾಳ? ಇದನ್ನೆಲ್ಲ ನಾನು ನಂಬಲ್ಲ. ಎಲ್ಲಿ ಅವಳು? ಲೋ, ಅವಳು ನಿಜವಾಗ್ಲೂ ಹೋಗಿದ್ದಾಳೆ ಕಣೋ. ಚಿಕ್ಕಿ, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಕಣೋ. ಏನು ಕೋಪ ಮಾಡಿಕೊಂಡು ತವ್ರ ಮನೆಗೆ ಹೋಗುವಷ್ಟು ಅಹಂಕಾರ ಬಂತ ಅವಳಿಗೆ? ಮನೆಯಲ್ಲಿ ನಾವು ಹಿರಿಯರು ಅಂತ ಇದ್ದೀವಿ, ಅದನ್ನು ಮರ್ತು ಹೋಗ್ಬಿಟ್ಲಾ? ಸೀತಮ್ಮ,
ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಇಲ್ಲೇ ಇದ್ಕೊಂಡು ತವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ನಾಟಕ ಆಡ್ತಿದ್ಯಾ? ಸೀತಮ್ಮ, ಅಕ್ಕ, ನಿನಗೆ ತಮಾಷೆ ಯಾವುದು ನಿಜ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಕಾರ್ತಿ ಇದ್ದಿದ್ದ ಕಾತ್ರ ನೋಡಿ ಅವನಿಗೆ ಸುಮ್ಮನೆ ಗೋಳು ಹೊಯ್ಕೊಳ್ಳೋಣ ಅಂತ ಸತ್ಯ ಇಲ್ಲ ಅಂತ ಸುಳ್ಳು ಹೇಳಿದೆ. ಇದ್ರಲ್ಲಿ ಸತ್ಯಂದ ಏನೂ ತಪ್ಪಿಲ್ಲ. ಇವ್ ನೋಡು ಹೇಗೆ ಬೇಜಾಡ್ತಿದ್ದಾನೆ ಅಂತ. ಉರ್ಮಿಳಾ, ನೀನು ಈ ಚಿಕ್ಕ ಹುಡುಗರ ಜೊತೆ ಸೇರ್ಕೊಂಡು ಅವ್ರ ಹಾಗೆ ಆಡ್ತಿದ್ಯಾ? ಒಂದು ಕ್ಷಣ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಇವಳು ಈಗಿನ ಕಾಲದ ಹುಡುಗಿರ ಹಾಗೆ ಅತ್ತೆ ಮನೆ ವಿಷಯನೆಲ್ಲ ತವ್ರ ಮನೆಗೆ ಹೋಗಿ ಹೇಳೋ ಜಾಯಮಾನದವಳು ಅಂತ ಅನ್ಕೊಂಡಿದ್ದೆ. ಅಕ್ಕ, ಸತ್ಯ ಅಂತ ಹುಡುಗಿ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ 100 ಸಲ ತವ್ರ ಮನೆಗೆ ಹೋಗ್ಬೇಕಾಗಿತ್ತು. ಹ್ಞೂ ಸತ್ಯ ಅಂತ ಹುಡುಗಿ ಅಲ್ವಲ್ಲ, ನಾವು ಹೇಳ್ದೆ ಹೊರತು ತವ್ರ ಮನೆಗಂತೂ ಹೋಗೋದಿಲ್ಲ. ಕರೆಕ್ಟು. ಇನ್ನು ಹೇಳ್ದೆ ಕೇಳ್ದೆ ಹೋಗ್ತಾಳಾ? ಏನಪ್ಪ ಯಾರು ಕಾಣಿಸ್ತಾ ಇಲ್ಲ? ಓ, ಅಲ್ಲಿ ಸೇರಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ಏನು ಊಟ ಹಾಕ್ತಿರೋ ಇಲ್ಲ ಉಪವಾಸ ಕೆಡುತ್ತಾರೆ ಹೇಗೆ? ಬಂದೆ ರೀ ಉರ್ಮಿಳಾ, ನಡಿ. ಹೌದು ಬಾವ, ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದಿದೆ.
ಅಪ್ಪ ಅಪ್ಪ ಕೀರ್ತನ ಬಂದಿಯಾ? ಬಾ ಊಟ ಕೂತ್ಕೋ. ನನಗೂಟ ಬೇಡಮ್ಮ, ಆಗ್ಲೇ ಹೊಟ್ಟೆ ತುಂಬೋಗಿದೆ. ಸೀತಾ, ಹಸಿವಿಲ್ದವ್ರಿಗೆ ಬಲವಂತ ಮಾಡಬಾರ್ದು ಕಣೆ. ನೀವು ಊಟ ಮಾಡು. ಅಪ್ಪ, ಈ ಕಾರ್ತಿಕ್ಕು ಎಂತ ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾ ನಿಮ್ಗೆ? ಇವನ್ ಹೀಗೆ ಮಾಡ್ತಾನೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಏನಾಯ್ತೀಗ? ಏನ್ ಮಾಡ್ದ ಅಂತ ಅವನನ್ನೇ ಕೇಳಿ. ಕಾರ್ತಿಕ್, ಯಾಕೆ ಒಂಥರ ಇದೆಯಾ? ಯಾಕೆ ನಿಮ್ಮ ಅಕ್ಕ ಹಾಗೆ ಮಾತಾಡ್ತಾ ಇದ್ದಾಳೆ? ಏನಾಯ್ತು? ಅಪ್ಪ, ಅದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವಾರ್ಡ್ಸ್ ರಿಸಲ್ಟ್ ಇವತ್ತು ಬಂತು. ಅದಕ್ಕೆ ಅಕ್ಕ ಈ ಥರ ಆಡ್ತಾ ಇದ್ದಾಳೆ. ಹೌದಾ? ಗುಡ್. ರಿಸಲ್ಟ್ ಏನಾಯ್ತು? ನಮ್ ಕಂಪನಿ ಸೆಲೆಕ್ಟ್ ಆಗ್ಲಿಲ್ಲ ಅಪ್ಪ. ವಿ ಹ್ಯಾವ್ ಲಾಸ್ಟ್ ಇಟ್. ಅಷ್ಟೇ ತಾನೇ? ಅದು ಕೋಪ ಯಾಕೆ? ಒಮ್ಮೊಮ್ಮೆ ಹೀಗಾಗುತ್ತೆ. ಗೆಲ್ಲೋ ಆಸೆ ಇದ್ದವರು ಸೋಲೋದನ್ನು ಕಲಿಬೇಕಾಗುತ್ತೆ. ಮುಂದಿನ ಸರ್ತಿ ಗೆದ್ದರೆ ಆಯಿತು. That is not the point, ಅಪ್ಪ. ಮತ್ತೇನೆ ಕೀರ್ತನ ನಿಂದು? ಯಾಕೆ ನಿನ್ನ ತಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಅವತ್ ನಾವು ಇವನಿಗೆ ಪ್ರಾಜೆಕ್ಟ್ ಕಳ್ಸೋದ್ ಬೇಡ ಅಂತ ಹೇಳಿದ್ವಿ ತಾನೆ. ಅಂದ್ರೂ ಇವನು ನಮ್ಗಳ ಮಾತೆಲ್ಲ ಮೀರಿ ಇಂಡಿವಿಜುವಲ್ ಕ್ಯಾಟಗರಿನಲ್ಲಿ ಇವನ್ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿದ್ದಾನೆ. ಅನ್ಫಾರ್ಚುನೇಟ್ಲಿ ಅದು ಸೆಲೆಕ್ಟ್ ಕೂಡ ಆಗಿದೆ. ನಮ್ಮ ಜೊತೆಗೆ ಇದ್ದು ನಮಗೆ ದ್ರೋಹ ಮಾಡಿದ್ದಾನೆ.